ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಧವ್ ಅವರು ಅವ್ರನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ. ಹಾಗಿರುವಾಗ ಮಾಧವ್ ಅವ್ರು ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಹೇಗೆ ಸಾಧ್ಯ? ಮಾಧವ್ ಅವ್ರಿಗೆ ಒಂದು ಹೆಣ್ಣಿನ ಜೀವನದಲ್ಲಿ ಆಟ ಆಡೋಷ್ಟು ಕೆಟ್ಟ ಗುಣ ಇಲ್ಲ. ಬದಲಾಗಬೇಕು, ಪಾಠ ಕಲಿಬೇಕು ಅನ್ನೋದಕ್ಕೆ ನನ್ನ ಗೆಲುವೆ ಕಾರಣ ಆಗಬೇಕು ಅನ್ನೋದಾದ್ರೆ ನಾನು ಗೆದ್ದು ನಿನ್ನನ್ನು ತಿದ್ದುತ್ತೀನಿ. ನೋಡಿದ್ಯಾಕ, ನಿನ್ನ ಪ್ರೀತಿಸಿ ಮೋಸ ಮಾಡ್ದವನ ಪರವಾಗಿ ಆ ತುಳಸಿ ನಿಂತಿದ್ದಾಳೆ. ನನಗೆ ಬುದ್ಧಿವಾದ ಹೇಳ್ತಾಳೆ. ನಾನು ಬದಲಾಗಬೇಕಂತೆ. ಅವಳ ದಡ್ಡತನಕ್ಕೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಜ್ವಾಲಾಮುಖಿನ ತಂಪಾಗು ಅಂತ ಹೇಳಿ ತಪ್ಪು ಮಾಡ್ತಿದ್ದಾಳೆ. ಆ ತುಳಸಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಆ ಕೋಪ, ಆ ರೋಷ ಇದೆಲ್ಲ ಹೇಗೆ ಸಾಧ್ಯ? ತುಳಸಿ ಮನೆಯವ್ರ ಮುಂದೆ ನನ್ನ ಬಗ್ಗೆ ಹೇಳ್ಕೊಂಡ್ರೆ ಅದನ್ನು ಮನೆಯವ್ರು ಯಾರು ನಂಬಲ್ಲ ಅನ್ನೋದು ನನಗೂ ಗೊತ್ತು, ಅವಳಿಗೂ ಗೊತ್ತು. ಆದರೂ ಅಷ್ಟೆಲ್ಲ ಮಾತಾಡೋ ತುಳಸಿನ ಮಾತೇ ಆಡದೇ ಇರೋ ಹಾಗೆ ಮಾಡಬೇಕು. ಈ ಶಾರ್ವರಿ ಏನು ಅನ್ನೋದು ಅವಳಿಗಿನ್ನೂ ಅರ್ಥ ಆಗಿಲ್ಲ. ನನ್ನ ದ್ವೇಷದ ಕಿಡಿ ಅವಳನ್ನಿನ್ನೂ ತಾಗಿಲ್ಲ. ನನ್ನ ಕೋಪದ ಕಿಚ್ಚಿನ ಬಿಸಿ ಏನು ಅನ್ನೋದು ಅವಳಿಗೆ ಗೊತ್ತಾಗಲೇಬೇಕು. ಯಾವ ತಪ್ಪು ಮಾಡದೆ ಮಾಧವ್ ಅವರು ಮತ್ತೆ ಅವ್ರ ಕುಟುಂಬದವರು ಇಷ್ಟು ದಿನ ನೋವು ಅನುಭವಿಸಿದ್ ಸಾಕು. ಈಗ ಅದು ನನ್ನ ಮನೆನ, ನನ್ನ ಮನೆಯವ್ರನ್ನ ಕಾಪಾಡ್ಕೊಳ್ಳೋ ಅಂಥ ಶಕ್ತಿನ, ಚೈತನ್ಯನ ನನಗೆ ಕೊಡು ಭಗವಂತ. ಶಾರ್ವರಿನ ಬದಲಾಯಿಸೋಣ ಅನ್ಕೊಂಡೆ. ಮನುಷ್ಯತ್ವ ಇರೋ ಮನಸ್ಸನ್ನಾದರೆ ಬದಲಾಯಿಸ್ಬೋದು, ಆದರೆ ಒಂದು ಜೀವನ ತೆಗೆಯೋ ಅಷ್ಟು ಕ್ರೂರಿಯಾದ ಅವಳನ್ನು ಬದಲಾಯಿಸೋದು ಅಸಾಧ್ಯ ಅನ್ನೋದು ಗೊತ್ತಾಯಿತು. ಅವಳಿಗೆ ಶಿಕ್ಷೆ ಆಗಲೇಬೇಕು. ಮನೆಯವ್ರು ಎಲ್ಲರೂ ದೇವತೆ ಅಂತ ನಂಬಿರೋ ಅವಳ ಮುಖವಾಡನ ಎಲ್ಲರೂ ಮುಂದೆ ಕಳಚಿ ಅವಳ ನಿಜವಾದ ಬಣ್ಣನ ಬಯಲು ಮಾಡಬೇಕು. ಇದೆಲ್ಲದಕ್ಕೂ ನನಗೆ ಶಕ್ತಿಯಾಗಿ ನೀನೇ ನನ್ನ ಹಿಂದೆ ಇರಬೇಕು ಭಗವಂತ. ಅಮ್ಮ, ಇದೆಲ್ಲ ದಿನಸಿ ಲಿಸ್ಟು, ದಿನಸಿ ಖರ್ಚು. ಆಮೇಲೆ ಇದರಲ್ಲಿ ಹಾಲಿಂದು ಪೇಪರ್ದಿದೆ, ಮತ್ತು ತರಕಾರಿದು, ವಾಟ್ರ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು ಎಲ್ಲ ಇದರಲ್ಲಿದೆ. ಸರಿ, ಹಾಗಾದರೆ ಮನೆ ಕೆಲಸಕ್ಕೆ ಬರ್ತಾರಲ್ಲ ಅವ್ರದ್ದೆಲ್ಲ ಒಂದು ಕಡೆ ಲೆಕ್ಕ ಹಾಕು. ಏನೋ ಅತ್ತೆ ಸೊಸೆಬ್ರು ಏನೋ ಲೆಕ್ಕಾಚಾರ ಹಾಕ್ತಿದ್ದೀರಾ? ಪ್ರತಿ ತಿಂಗಳು ಏನೆಲ್ಲ ಖರ್ಚಾಗುತ್ತೆ ಅಂತ ಅಮ್ಮ ಬರೀತಿರ್ತಾರೆ. ಮನೆ ಖರ್ಚಿನ ಲೆಕ್ಕನ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ ತುಳಸಿಯವರೇ? ಅಷ್ಟೋ ಇಷ್ಟೋ ಹೆಚ್ಚು ಕಮ್ಮಿ ಖರ್ಚಾಗುತ್ತೆ ಬಿಡಿ, ಅದನ್ನೆಲ್ಲ ಬರ್ದಿಡೋದು ಯಾಕೆ? ಅದಕ್ಕೆ ಇದೆಲ್ಲ ಬರೆಯೋದ್ರಿಂದ ಏನು ಲಾಭ? ಹಾಗೂ ಹೀಗೂ ಏನೋ ಮಾಡಿ ನೀವು ಒಂದು ಸ್ವಲ್ಪ ದುಡ್ಡು ಉಳಿಸ್ಬೋದು ಅಷ್ಟೇ. ಅಷ್ಟಕ್ಕೋಸ್ಕರ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಲೆಕ್ಕ ಬರೀಬೇಕಾ? ನಾನು ಈ ಲೆಕ್ಕನೆಲ್ಲ ತಲೆ ಕೆಡಿಸ್ಕೊಂಡು ಮಾಡ್ತಿಲ್ಲ. ಇದೆಲ್ಲ ನನಗೆ ಅಭ್ಯಾಸ. ನಾವು ತಾತ್ಸಾರ ಮಾಡೋ ಒಂದಿಷ್ಟು ದುಡ್ಡು ಇನ್ಯಾರಿಗೋ ಬದುಕನ್ನೇ ಕಟ್ಕೊಡ್ಬೋದು. ನಾವು ಜಾಸ್ತಿ ಆಯಿತು ಅಂತ ಎಸೆಯೋ ಅನ್ನ ಇನ್ಯಾರಿಗೋ ಹೊಟ್ಟೆ ಹಸುನ ನೀಗಿಸ್ಬೋದು. ನಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ಆ ದುಡ್ಡನ್ನ ನಾವು ಯಾರಿಗೋ ಮೋಸ ಮಾಡಿ ಅಥವಾ ತಪ್ಪು ಕೆಲಸ ಮಾಡಿ ಸಂಪಾದನೆ ಮಾಡಿದ್ದಲ್ಲ ಅಲ್ವಾ? ಪ್ರತಿಯೊಂದು ಪೈಸೆನೂ ನಿಯತ್ತಿಂದ ಕಷ್ಟಪಟ್ಟು ದುಡ್ದಿರೋದು. ಆ ದುಡ್ಡಿಗೆ ನಾವು ತಾನೇ ಬೆಲೆ ಕೊಡಬೇಕು. ಅಮ್ಮ ಪ್ರತಿ ತಿಂಗಳು ಇದರ ಲೆಕ್ಕ ಬರೆದು ಅದರಲ್ಲಿ ಉಳಿದಿದ್ದ ದುಡ್ಡನ್ನ ಅನಾಥಾಶ್ರಮಕ್ಕೆ, ದೇವಸ್ಥಾನದಲ್ಲಿ ಪ್ರಸಾದ ಸೇವೆಗೆ ಅಂತ ಕೊಡ್ತಾರೆ. ಅದಕ್ಕೆ ನಿಮ್ಮ ಮಾತು 100ಕ್ಕೆ 100 ನಿಜ.
ಒಂದು ಕಾಲದಲ್ಲಿ ಒಂದೊಂದು ರೂಪಾಯಿನ ಲೆಕ್ಕ ಹಿಡ್ತಿದ್ದ ನಾವು ಇವತ್ತು ದುಡ್ಡಿಗೇನು ಬೆಲೆನೇ ಇಲ್ಲ ಅನ್ನೋ ಥರ ಖರ್ಚು ಮಾಡ್ತಾ ಇದ್ದೀವಿ. ಆದರೆ ನೀವು ನಮ್ಮ ಯಾರ ಹತ್ರನೂ 1 ರೂಪಾಯೂ ಕೇಳದೆ ಉಳಿದಿದ್ದ ದುಡ್ಡಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದೀರ. ನೀವು ನಿಜವಾಗ್ಲೂ ಗ್ರೇಟ್. ಅದಕ್ಕೆ ಆ ರೀತಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋಕೆ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಯಾಕೆ ಕೊಡಿಸ್ಬೇಕು? ನಾವೇನು ಅಂತ ಪರಿಸ್ಥಿತಿಲಿಲ್ಲ. ಹಾಗೇನಾದರೂ ನಿಮಗೆ ದುಡ್ಡು ಬೇಕಿದ್ರೆ ನೀವು ನನ್ನನ್ನೇ ಕೇಳಿ, ನಾನೇ ಕೊಡ್ತೀನಿ. ಹೌದಮ್ಮ, ದೇವಸ್ಥಾನಕ್ಕೋ ಆಶ್ರಮಕ್ಕೋ ಇಷ್ಟೆಲ್ಲ ಕಷ್ಟಪಟ್ಟು ಉಳಿಸಿ ದುಡ್ಡು ಕೊಡೋ ಬದಲು ನಮ್ಮ ಕಂಪ್ನಿಯಿಂದ ಪ್ರತಿ ತಿಂಗಳು ಇಷ್ಟಂತ ದುಡ್ಡು ಡೊನೇಟ್ ಮಾಡ್ಬೋದಲ್ಲ? ಅದೇನು ಸರಿ ಅವಿ. ಪುಣ್ಯ ಕಾರ್ಯಗಳಿಗೆ ಉಪಯೋಗಿಸುವಂಥ ನಮ್ಮ ದುಡ್ಡು ನಮ್ಮ ಹೆಸರಲ್ಲಿ ಬರೆದಿಲ್ದಿರೋದು. ಆದರೆ ವಿನಾಕಾರಣ ಖರ್ಚಾಗುವಂಥ ದುಡ್ಡನ್ನು ಉಪಯೋಗಕ್ಕೆ ಬರೋವಂಥವ್ರಿಗೆ ಕೊಡ್ಬೋದಲ್ವಾ? ನಾವು ಕಳ್ಕೊಳ್ಳೋದಾದರೂ ಏನು? ಈಗ ನೀನು ಎಲ್ಲೋ ದೊಡ್ಡ ಹೋಟ್ಲಿಗೆ ಹೋಗಿ 9,500 ರೂಪಾಯಿ ಬಿಲ್ಗೆ 10,000 ರೂಪಾಯಿ ಕೊಟ್ಟು ಬರ್ತೀಯ. ಆಗ ನಿನ್ಗೆ 500 ರೂಪಾಯಿ ಬೆಲೆ ಇಲ್ದೇನೆ ಇರ್ಬೋದು. ಆದರೆ ಅದೇ 500 ರೂಪಾಯಿ ದುಡಿಯೋದಕ್ಕೆ ಇಡೀ ದಿನ ಮಕ್ಕಳಿಂದ ದೂರ ಇದ್ದು, ಒಂದು ಹೊತ್ತು ಉಪವಾಸ ಇದ್ದು, ಕಷ್ಟಪಟ್ಟು ಬೆವರು ಸುರಿಸಿ ಬೀದಿ ಬೀದಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನೀನು ಕೊಡೋ 500 ರೂಪಾಯಿಂದ ಹೋಟ್ಲಲ್ಲಿ ಯಾರಿಗೂ ಉಪಯೋಗ ಆಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಅದೇ 500 ರೂಪಾಯಿನ ಹಶುವಿನಿಂದ ಒದ್ದಾಡ್ತಾ ಇರೋರಿಗೆ ಕೊಟ್ಟರೆ ಒಂದು ಇಡೀ ಸಂಸಾರ ಊಟ ಮಾಡುತ್ತೆ. ಯೋಚನೆ ಮಾಡು. ಸಾರಿ ಅಮ್ಮ, ನಿಮ್ಮ ಮಾತು 100ಕ್ಕೂ 100 ನಿಜ. ಸುಮ್ಮನೆ ಪೋಲಾಗೋ ದುಡ್ಡು ಮತ್ತೊಬ್ಬರು ಉಪಯೋಗಕ್ಕೆ ಬರುತ್ತೆ ಅನ್ನೋದಾದರೆ ಇನ್ನು ಮುಂದೆ ನಾನು ದುಡ್ಡನ್ನ ವೇಸ್ಟ್ ಮಾಡಲ್ಲ. ತುಂಬ ಒಳ್ಳೆ ವಿಷಯ. ಆದರೆ ನಾನು ಹೇಳ್ತಾ ಇರೋದು ಬರೀ ಮನೆ ಲೆಕ್ಕಾಚಾರದ ವಿಷಯ ಅಲ್ಲ. ಈಗ ನನ್ನ ಹೆಸರಲ್ಲಿ ಕಂಪ್ನಿ ಮಾಡ್ತಾ ಇದ್ದೀರಾ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ಬೋದು. ಅದಕ್ಕೆ ಖರ್ಚಾಗೋ 1 ರೂಪಾಯು ನೀವುಗಳ ಲೆಕ್ಕ ಇಡಬೇಕು. ಅನಾವಶ್ಯಕವಾಗಿ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ವ್ಯರ್ಥ ಆಗಬಾರ್ದು. ನೀವು ಹಾಗೆ ಮಾಡಿದ್ರೆ ಆ ಕಂಪ್ನಿಗೆ ನನ್ನ ಹೆಸರು ಇಡೋದ್ರಲ್ಲಿ ಒಂದು ಅರ್ಥ ಇದೆ. ನನಗೂ ಖುಷಿ ಆಗುತ್ತೆ. ವೆರಿ ಗುಡ್ ತುಳಸಿಯವರೇ. ನಿಮ್ಮ ಹೆಸರಲ್ಲಿ ಕಂಪನಿ ಕಟ್ತಾ ಇದ್ದೀವಿ. ಆ ಕಂಪನಿ ಕಟ್ಟೋದ್ರಲ್ಲಿ ನಾವು ಕಟ್ಟುನಿಟ್ಟಾಗಿರ್ತೀವಿ. ಇನ್ನು ಮುಂದೆ 1 ರೂಪಾಯಿನೂ ವ್ಯರ್ಥ ಆಗದಿರೋ ಥರ ಗಮನ ವಹಿಸ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.